ಇತಿಹಾಸ ಅಂದರೆ ಹೀಗಿತ್ತು ಎಂದು ತಿಳಿಸುವುದೇ ಆಗಿದೆ. ಸಾಂಕ್ರಾಮಿಕ ರೋಗಗಳು, ಭೀಕರ ಬರಗಾಲ, ಅತಿವೃಷ್ಟಿ, ಅನಾವೃಷ್ಟಿಗೆ ಹಿಂದೆ ಸಾವಿರಾರು ಜನರು ಸಾವನ್ನಪ್ಪಿದ್ದಾರೆ ಎಂಬುದನ್ನು ನಾವು ಕೇಳಿದ್ದೇವೆ. ಆದರೆ ಹೀಗೆ ಭೀಕರ ಬರಗಾಲ ಅಥವಾ ಸಾಂಕ್ರಾಮಿಕ ರೋಗ ಅಥವಾ ಇನ್ನಾವುದೋ ಕಾರಣಕ್ಕೆ ಸಾವಿರಾರು ಜನರು ಮೃತಪಟ್ಟು ಅವರ ಅಂತ್ಯಕ್ರಿಯೆ ನೆರವೇರಿಸಿರುವ ಬಗ್ಗೆ ಇತಿಹಾಸದ ದಾಖಲೆಗಳು ಪತ್ತೆಯಾಗಿರುವುದು ತೀರಾ ವಿರಳ. ಆದರೆ ಸಾಂಕ್ರಾಮಿಕ ರೋಗ, ಯಾವುದೋ ಕಾರಣ ಅಥವಾ ಭೀಕರ ಬರಗಾಲಕ್ಕೆ ಸಿಕ್ಕು ಸಾವಿರಾರು ಜನರು ಮೃತಪಟ್ಟಿರುವ ಬಗ್ಗೆ, ಸಾವಿರಾರು ಜನರ ಅಂತ್ಯಕ್ರಿಯೆ ನೆರವೇರಿಸಿರುವ ಬಗ್ಗೆ ಅಪರೂಪದ ದಾಖಲೆಯೊಂದು ಪತ್ತೆಯಾಗಿದೆ. ಅದರಲ್ಲೂ ಒಬ್ಬನೇ ಒಬ್ಬ ವ್ಯಕ್ತಿ 6307 ಜನರ ಅಂತ್ಯಕ್ರಿಯೆಯನ್ನು ನೆರವೇರಿಸಿರುವ ಬಗ್ಗೆ ಈ ಶಿಲ್ಪ ಶಾಸನದಲ್ಲಿ ಉಲ್ಲೇಖವಿದೆ. ಮೃತಪಟ್ಟವರ ಶವಗಳನ್ನು ದೊಡ್ಡದಾದ ಬಿದಿರಿನ ಬುಟ್ಟಿಯಲ್ಲಿ ಹಾಕಿಕೊಂಡು ತಲೆ ಮೇಲೆ ಹೊತ್ತುಕೊಂಡು ಹೋಗಿ ಸಾಮೂಹಿಕ ಅಂತ್ಯಕ್ರಿಯೆ ನೆರವೇರಿಸಿರುವ ಬಗ್ಗೆ ಈ ಶಿಲ್ಪ ಶಾಸನದಲ್ಲಿ ಮಾಹಿತಿ ಲಭ್ಯವಿದೆ. ಹೌದು, ಹಾವೇರಿ ತಾಲೂಕಿನ ಗುತ್ತಲ ಪಟ್ಟಣದಲ್ಲಿ ವಿಶ್ವದಲ್ಲಿಯೇ ವಿಶಿಷ್ಟವಾದ ಶಿಲ್ಪಶಾಸನ ಪತ್ತೆಯಾಗಿದೆ. ಗುತ್ತಲ ಪಟ್ಟಣದ ಚಂದ್ರಶೇಖರ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಈ ಅಪರೂಪದ ಶಿಲ್ಪಶಾಸನ ಪತ್ತೆಯಾಗಿದೆ. 6307 ಜನರ ಶವಗಳನ್ನು ಓರ್ವ ವ್ಯಕ್ತಿಯೇ ಅಂತ್ಯಕ್ರಿಯೆ ಮಾಡಿರುವ ವಿವರಣೆಯನ್ನು ಈ ಶಾಸನ ಹೇಳುತ್ತದೆ. ವಿಶ್ವದಲ್ಲಿಯೇ ಸಾಮೂಹಿಕವಾಗಿ ಇಷ್ಟೊಂದು ಶವಗಳನ್ನು ಸಂಸ್ಕಾರ ಮಾಡಿರುವ ಐತಿಹ್ಯ ಇರುವ ಮೊದಲ ಶಿಲ್ಪಶಾಸನ ಇದಾಗಿದೆ. ಅದರಲ್ಲೂ ಓರ್ವ ವ್ಯಕ್ತಿಯೇ ಈ ರೀತಿಯ ಶವಗಳನ್ನು ಅಂತ್ಯಕ್ರಿಯೆ ಮಾಡಿರುವುದು ಈ ಶಿಲ್ಪಶಾಸನದಲ್ಲಿ ಉಲ್ಲೇಖಿಸಲಾಗಿದೆ. ವಿಜಯನಗರ ಜಿಲ್ಲೆಯ ಹಂಪಿಯ ಪುರಾತತ್ವ ಸಂಗ್ರಹಾಲಯಗಳು ಮತ್ತು ಪರಂಪರೆ ಇಲಾಖೆ ನಿರ್ದೇಶಕ ಡಾಕ್ಟರ್ ಆರ್ ಶೇಜೇಶ್ವರ್ ಅವರು ಕ್ಷೇತ್ರ ಕಾರ್ಯ ನಡೆಸಿದಾಗ ಈ ರೀತಿಯ ವಿಶಿಷ್ಟ ಶಿಲ್ಪಶಾಸನ ಪತ್ತೆಯಾಗಿದೆ. ಶೇಜೇಶ್ವರ್ ಅವರ ನೇತೃತ್ವದಲ್ಲಿ ಡಾಕ್ಟರ್ ರವಿಕುಮಾರ್ ಕೆ ನವಲಗುಂದ್ ಹಾಗೂ ಡಾಕ್ಟರ್ ಚಾಮರಾಜ್ ಕಮ್ಮಾರ್ ಅವರ ತಂಡ ಕ್ಷೇತ್ರ ಕಾರ್ಯ ನಡೆಸಿದಾಗ ಈ ಶಿಲಾಶಾಸನ ಪತ್ತೆಯಾಗಿದೆ. ಭೀಕರ ಬರಗಾಲದ ಬಗ್ಗೆ ಮತ್ತು ಸಾಮೂಹಿಕ ಅಂತ್ಯಕ್ರಿಯೆಯ ಬಗ್ಗೆ ಉಲ್ಲೇಖವಿರುವ ಮೊದಲ ಶಾಸನ ಇದು ಎಂದು ತಿಳಿದುಬಂದಿದೆ. ಇದುವರೆಗೂ ರಾಜ್ಯದಲ್ಲಿ, ದೇಶದಲ್ಲಿ ಸಿಕ್ಕ ಶಿಲಾಶಾಸನಗಳಲ್ಲಿ ಭೀಕರ ಬರಗಾಲದ ಬಗ್ಗೆ ಮತ್ತು ಸಾಮೂಹಿಕ ಅಂತ್ಯಕ್ರಿಯೆ ನಡೆಸಿರುವ ಬಗ್ಗೆ ಉಲ್ಲೇಖವಿಲ್ಲ. ಈ ರೀತಿಯ ಉಲ್ಲೇಖ ಇರುವ ಪ್ರಥಮ ಶಾಸನ ಇದಾಗಿದೆ. ಈ ಶಾಸನವು ಶಾಲಿವಾಹನ ಶಕವರ್ಷ 1462 ಬರಬಂದ ವಿಕಾರಿ ಸಂವತ್ಸರ ಭಾದ್ರಪದ ಶುಕ್ಲ 5ರಂದು ಬಸವೇಶ್ವರನ ಪಾದ ಹಿಡಿದು ಈ ಶಿಲ್ಪವನ್ನು ಪ್ರತಿಷ್ಠಾಪನೆ ಮಾಡಿದರು ಎಂಬುವ ವಿಷಯವನ್ನು ತಿಳಿಸುತ್ತದೆ. ಇಲ್ಲಿ ದಾಖಲಾದ ಕಾಲವು ಕ್ರಿಸ್ತಶಕ 1539 ಆಗಸ್ಟ್ 18 ಸೋಮವಾರಕ್ಕೆ ಸರಿಹೊಂದುತ್ತದೆ. ಈ ಅವಧಿಯಲ್ಲಿ ವಿಜಯನಗರವನ್ನು ಅಚ್ಯುತರಾಯ ಎಂಬ ರಾಜ್ಯನು ರಾಜ್ಯಭಾರ ಮಾಡುತ್ತಿದ್ದನು. ಈ ಸಂದರ್ಭದಲ್ಲಿ ನನ್ನಿದೇವ ಎಂಬುವವನು ಗುತ್ತಲದಲ್ಲಿ ಆಡಳಿತ ನಡೆಸುತ್ತಿದ್ದನು. ನನ್ನಿದೇವನ ಮಗನಾದ ಮರುಳಯ್ಯ ಈ ರೀತಿ ಸಾಮೂಹಿಕ ಅಂತ್ಯಕ್ರಿಯೆ ನಡೆಸಿರುವ ಬಗ್ಗೆ ಈ ಶಾಸನ ಬೆಳಕು ಚೆಲ್ಲುತ್ತದೆ. ಅಂದು ಆಡಳಿತ ನಡೆಸುತ್ತಿರುವ ಪ್ರಾಂತ್ಯದ ತಿಮ್ಮಯ್ಯ ಸ್ವಾಮಿ ಎಂಬುವವರಿಗೆ ಪುಣ್ಯ ಬರಲಿ ಎಂದು ಮರುಳಯ್ಯ ಈ ರೀತಿ ಅಂತ್ಯಕ್ರಿಯೆ ನಡೆಸಿದ್ದಾನೆ ಎಂಬ ಉಲ್ಲೇಖ ಈ ಶಾಸನದಲ್ಲಿದೆ. ಕನ್ನಡ ಶಾಸನ ಹಾಗೂ ಶಿಲ್ಪಲೋಕಕ್ಕೆ ಇದೊಂದು ಹೊಸ ಆಯಾಮ ನೀಡಿದೆ. ಇತ್ತೀಚೆಗೆ ಕ್ಷೇತ್ರ ಕಾರ್ಯಕ್ಕೆಂದು ಹಾವೇರಿ ತಾಲೂಕಿನ ಗುತ್ತಲ ಪಟ್ಟಣಕ್ಕೆ ಆಗಮಿಸಿದ್ದಾಗ ಈ ಶಾಸನ ಪತ್ತೆಯಾಗಿದೆ. ಇದುವರೆಗೂ ಈ ಶಾಸನ ಎಲ್ಲಿಯೂ ಪ್ರಕಟವಾಗಿಲ್ಲ. ಹಾಗಾಗಿ ಇದೊಂದು ಹೊಸ ಶೋಧವಾಗಿದೆ. ಈಗ ಹೊಸದಾಗಿ ಸಿಕ್ಕ ಶಾಸನದಿಂದ ಅಧ್ಯಯನಕ್ಕೆ ಒಂದು ಹೊಸ ಆಯಾಮ ದೊರೆತಂತಾಗಿದೆ. ಮರುಳಯ್ಯ ಎಂಬ ವ್ಯಕ್ತಿಯ ಎಡಬಲಗಳಲ್ಲಿ ಶಾಸನವಿದ್ದು ಬಲಗಡೆ 20 ಸಾಲು ಹಾಗೂ ಎಡಗಡೆ 13 ಸಾಲುಗಳ ಕನ್ನಡ ಶಾಸನವಿದೆ. ನಾವು ಕ್ಷೇತ್ರ ಕಾರ್ಯ ಕೈಗೊಂಡಂತ ಸಂದರ್ಭದಲ್ಲಿ ನಮಗೆ ಶಾಸನೋಕ್ತ ಶಿಲ್ಪವಿರ್ತಕ್ಕಂಥದ್ದು ಕಂಡು ಬಂತು. ಈ ಶಾಸನೋಕ್ತ ಶಿಲ್ಪ ಬರೀ ಶಾಸನೋಕ್ತ ಶಿಲ್ಪ ಅಲ್ಲ, ಬರಗಾಲದ ಉಲ್ಲೇಖ ಇರ್ತಕ್ಕಂಥದ್ದು, ಶವಗಳನ್ನು ಸಂಸ್ಕಾರ ಮಾಡಿರ್ತಕ್ಕಂಥದ್ದು ನಾವು ಕಂಡು ಬರ್ತದೆ. ಒಬ್ಬ ಮರುಳಯ್ಯ ಅಂತಕ್ಕಂಥ ಒಬ್ಬ ವ್ಯಕ್ತಿ ನನ್ನಿದೇವನ ಮಗ, ಇವನು ಏನ್ ಮಾಡ್ತಾನೆ, ಅವನ ಒಂದು ಅಧಿಕಾರಿಗೆ
ಅವನು ಸೋಮಯ್ಯ ಸ್ವಾಮಿ ಎನ್ನುವನಿಗೆ ಪುಣ್ಯವಾಗಲೆಂದು 6307 ಬರಗಾಲದಲ್ಲಿ ಸತ್ತಿರ್ತಕ್ಕಂಥ ಜನಗಳ ಶವಗಳನ್ನು ಊತಿಟ್ಟಿರ್ತಕ್ಕಂಥದ್ದನ್ನು ನಾವು ನೋಡಬಹುದು. ಗುತ್ತಲದ ಮೂಲ ಸ್ಥಾವರಕ್ಕೆ ಅಧೀನನಾದ ನನ್ನಿದೇವ ಒಡೆಯನ ಮಗ ಮರುಳಯ್ಯ ಎಂಬುವವನು ತಮ್ಮ ನಾಳುವ ಸೀಮೆಯ ಒಡೆಯನಾದ ಪಟ್ಟದ ತಿಮ್ಮಸ್ವಾಮಿಯರಿಗೆ ಪುಣ್ಯವಾಗಲಿ ಎಂದು 6307 ಹೆಣಗಳನ್ನು ಜಲ್ಲಿ ಅಥವಾ ಬುಟ್ಟಿಯಲ್ಲಿ ಹೊತ್ತುಕೊಂಡು ಹೋಗಿ ಸಮಾಧಿ ಮಾಡಿದ್ದಾಗಿ ಬಲಬದಿಯ ಶಾಸನವು ದಾಖಲು ಮಾಡಿದೆ. ಇನ್ನು ಎಡಬದಿಯ ವಿವರಣೆಯ ಪ್ರಕಾರ ಕ್ರಿಸ್ತಶಕ 1539ರಲ್ಲಿ ಗುತ್ತಲ ಪ್ರದೇಶದ ವ್ಯಾಪ್ತಿಯಲ್ಲಿ ರಣಭೀಕರವಾದ ಬರಗಾಲ ಬಂದಿರುತ್ತದೆ. ಈ ಬರಗಾಲಕ್ಕೆ ಸಿಕ್ಕು ಸಾವಿರಾರು ಜನರು ಸಾವನ್ನಪ್ಪುತ್ತಾರೆ. ಹೀಗೆ ಸತ್ತ ಜನರ ಅನಾಥ ಶವಗಳು ಎಲ್ಲೆಂದರಲ್ಲಿ ಚೆಲ್ಲಾಪಿಲ್ಲಿಯಾಗಿ ಬಿದ್ದಾಗ ಈ ಹೆಣಗಳನ್ನು ಮರುಳಯ್ಯ ಎಂಬ ವ್ಯಕ್ತಿ ಶವ ಸಂಸ್ಕಾರ ಮಾಡುತ್ತಾನೆ. ಇವನು ಶವ ಸಂಸ್ಕಾರ ಮಾಡಿದ ಮನುಷ್ಯರ ಶವಗಳ ಸಂಖ್ಯೆ ಬರೋಬ್ಬರಿ 6307. ಇಡೀ ವಿಶ್ವದಲ್ಲಿ ವ್ಯಕ್ತಿಯೊಬ್ಬ 6307 ಶವಗಳನ್ನು ತನ್ನ ತಲೆಯ ಮೇಲೆ ಹೊತ್ತು ಸಮಾಧಿ ಮಾಡಿದ್ದು ಇದೇ ಮೊದಲು. ಈ ರೀತಿ ಘನಘೋರವಾದ ಬರಗಾಲದ ಉಲ್ಲೇಖವನ್ನು ಹೊಂದಿದ್ದು ಸಹ ಇದೇ ಮೊದಲ ಶಾಸನವಾಗಿದೆ. ಮರುಳಯ್ಯನ ಶಿಲ್ಪ 2 ಶವವನ್ನು ಜಲ್ಲೆಯಲ್ಲಿ ಹೊತ್ತುಕೊಂಡಿರತಕ್ಕಂತಹ ಈ ಒಂದು ಶಿಲ್ಪ ವಿಶೇಷವಾಗಿ ಈ ನಾಡಿನಾದ್ಯಂತ ಪ್ರಪಂಚದಾದ್ಯಂತ ಹೆಸರುವಾಸಿ ಮಾಡಿದೆ. ಏಕೆ ಅಂತಂದರೆ ಈ ಬರಗಾಲದ ಸಂದರ್ಭದಲ್ಲಿ ಈ 6307 ಶವಗಳನ್ನು ಇವನು ಸಂಸ್ಕಾರ ಮಾಡಿದ್ದಾನೆ, ನಿಕ್ಷೇಪ ಮಾಡಿದ್ದಾನೆ ಅನ್ನುವಂಥ ಉಲ್ಲೇಖ ಇರತಕ್ಕಂಥದ್ದು ಈ ಶಾಸನದಲ್ಲಿರುವುದರಿಂದ ಇದು ವಿಶೇಷ ಶಿಲ್ಪ ಆಗಿದೆ. ಯಾಕೆಂದರೆ ಇಂತಹ ಒಂದು ಶಿಲ್ಪ ಈ ಜಗತ್ತಿನಾದ್ಯಂತ ಸಾಮಾನ್ಯವಾಗಿ ಎಲ್ಲೂ ಸಿಕ್ಕಿಲ್ಲ ಅನ್ನುವಂಥ ಅಭಿಪ್ರಾಯಗಳು ಈ ಸಂಶೋಧಕರ ವಲಯದಿಂದ ಕಂಡು ಬರ್ತಾ ಇದೆ. ಈ ಶಾಸನ ಶಿಲ್ಪದಲ್ಲಿ 6307 ಶವಗಳನ್ನು ಸಂಸ್ಕಾರ ಮಾಡಿದ ಶಾಸನ ದಾಖಲೆಯ ಜೊತೆಗೆ ಶವ ಸಂಸ್ಕಾರ ಮಾಡಿದ ಮರುಳಯ್ಯನ ಶಿಲ್ಪ ವಿಶೇಷವಾದುದಾಗಿದೆ. ಈ ಶಿಲ್ಪದ ಕುರಿತಾಗಿ ಧಾರವಾಡ ಜಿಲ್ಲೆಯ ಗೆಜೆಟಿಯರ್ ಹಾಗೂ 4 PhD ಮಹಾಪ್ರಬಂಧಗಳಲ್ಲಿ ಉಲ್ಲೇಖ ಮಾಡಲಾಗಿದೆ. ಆದರೆ ಈ ಬಗ್ಗೆ ಯಾವುದೇ ರೀತಿಯಲ್ಲಿ ನಿಖರವಾದ ಅಧ್ಯಯನಗಳು ಆಗಿಲ್ಲ. ಶಿಲ್ಪದಲ್ಲಿ ಮರುಳಯ್ಯನು ಗಂಡುಗಚ್ಚೆಯನ್ನು ಕಟ್ಟಿ ತಲೆಯ ಮೇಲೆ ಜಲ್ಲೆ ಅಥವಾ ದೊಡ್ಡ ಬಿದಿರುಗುಟ್ಟೆಯಲ್ಲಿ 2 ಶವಗಳನ್ನು ಹೊತ್ತು ನಿಂತಿದ್ದಾನೆ. ಜಲ್ಲೆಯಲ್ಲಿ ಶವಗಳನ್ನು ಅಡ್ಡಡ್ಡವಾಗಿ ಮಲಗಿಸಲಾಗಿದೆ. ಎರಡೆರಡು ಜೀವಗಳನ್ನು ಹೊರುವ ಭೀಮಕಾಯ ದೇಹ ಅವನಲ್ಲಿತ್ತು ಎಂಬಂತೆ ಬಲಾಢ್ಯ ದೇಹವನ್ನು ಈ ಶಿಲ್ಪದಲ್ಲಿ ತೋರಿಸಲಾಗಿದೆ. ವೀರಮೀಸೆ, ಇಳಿದಿದ್ದ ಗಡ್ಡದ ಕೊನೆಗೆ ನಾಗಜಡೆಯನ್ನು ಮುಖದಲ್ಲಿ ಕಾಣಬಹುದು. ಹಣೆಯಲ್ಲಿ ವಿಭೂತಿ ಧರಿಸಿದ ಮರುಳಯ್ಯ ತಲೆಗೆ ರುಮಾಲು ಸುತ್ತಿದ್ದಾನೆ. ಎಡಗೈಲಿ ಹೆಣದ ಜಲ್ಲೆ ಹಾಗೂ ಬಲಗೈಲಿ ಚಾಮರ ಹಿಡಿದಿದ್ದಾನೆ. ಇವನ ಎಡಬದಿಗೆ ಅನಾಥ ಶವಗಳ ಸಂಸ್ಕಾರ ಮಾಡಿದ ಪುಣ್ಯಕ್ಕೆ ಸಾಕ್ಷಿ ಎಂಬಂತೆ ಶಿವಲಿಂಗವನ್ನು ಕೆತ್ತಲಾಗಿದೆ. ಹಾಗೆಯೇ ಈ ಪುಣ್ಯ ಕಾರ್ಯದ ಕೀರ್ತಿ ಸೂರ್ಯ ಚಂದ್ರರು ಇರುವವರೆಗೂ ಅಜರಾಮರವಾಗಿರಲಿ ಎಂದು ಚಂದ್ರಾಕ್ಷರ ಶಿಲ್ಪಗಳನ್ನು ಕೆತ್ತಲಾಗಿದೆ. ಕಾಲದ ಉಲ್ಲೇಖವನ್ನು ಕೊಡ್ತಕ್ಕಂಥ ಏಕೈಕ ಕನ್ನಡ ಶಾಸನ ಇದು. ಅಲ್ಲಿ ಶಾಸನದಲ್ಲೂ ಕೂಡ ಬರಗಾಲವನ್ನು ಉಲ್ಲೇಖ ಮಾಡಲಾಗಿದೆ. ಮತ್ತು ಆ ಬರಗಾಲ ಬಂದು ಸತ್ತಿರ್ತಕ್ಕಂಥ ಜನಗಳೇನಿದ್ದಾರಲ್ಲ, ಆ ಜನಗಳು ಅವರುಗಳ ಶವ ಏನಿದ್ದಾವಲ್ಲ, ಆ ಶವಗಳನ್ನು ಹುಗಿದಿರ್ತಕ್ಕಂಥ ಏಕೈಕ ಉಲ್ಲೇಖ ಇದೆ. ಬಹುಶಃ ಪ್ರಪಂಚದಲ್ಲಿ ಈ ಥರದ ಯಾವ ಒಂದು ಶಾಸನ ಮತ್ತು ಶಿಲ್ಪ ಸಿಗಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಅನ್ಕೊಂಡಿದ್ದೇನೆ. ಈ ಬರ ಬಂದ ಉಲ್ಲೇಖ ಇದೆ ಇಲ್ಲಿ, ಮತ್ತು ಅಲ್ಲಿ ಸತ್ತಿರ್ತಕ್ಕಂಥ ಜನಗಳನ್ನು ಹುಗಿದಿದ ಉಲ್ಲೇಖ ಶಿಲ್ಪದಲ್ಲಿ ಅದನ್ನು ಇಲ್ಲೇ ತೋರಿಸಿದ್ದಾರೆ. ಬರಗಾಲ ಅಂದರೆ ಪ್ರವಾಹ, ಮಳೆಯ ಅಭಾವ, ಸಾಂಕ್ರಾಮಿಕ ರೋಗಗಳಿಂದ, ಪ್ರಕೃತಿಯ ವಿಕೋಪಗಳಿಂದ ಜನಜೀವನದಲ್ಲಿ ಆಗುವ ಅಸ್ತವ್ಯಸ್ತಕ್ಕೆ ಬರಗಾಲ ಎನ್ನಲಾಗುತ್ತದೆ. ನೀರಿನ ಅತಿವೃಷ್ಟಿ ಹಾಗೂ ಅನಾವೃಷ್ಟಿಯ ಸಮಯದಲ್ಲಿ ಉಂಟಾಗುವ ಭೀಕರ ಬರದಲ್ಲಿ ಸಾವಿನ ಸಂಖ್ಯೆಗಳು ತುಸು ಕಡಿಮೆಯಾಗಿರುತ್ತವೆ. ಆದರೆ ಸಾಂಕ್ರಾಮಿಕ ರೋಗಗಳಿಗೆ ತತ್ತರಿಸಿ ಅತಿ ಹೆಚ್ಚು ಸಾವುಗಳಾಗುತ್ತವೆ. ಡಬಗಿ ಅಥವಾ ಡೋಗಿ, ಕಾಲರಾ, ಪ್ಲೇಗ್ನಂತಹ ಸಾಂಕ್ರಾಮಿಕ ರೋಗಗಳು ಬಂದು ಇಡೀ ಊರಿಗೆ ಊರೇ ಸ್ಥಳಾಂತರವಾದುದು ಊರಿನ ಜನರು ಸತ್ತಿದ್ದಕ್ಕೆ ಇತಿಹಾಸದ ಪುಟಗಳಲ್ಲಿ ದಾಖಲೆಗಳಿವೆ. ಹೀಗೆ ಯಾವುದೋ ಒಂದು ಸಾಂಕ್ರಾಮಿಕ ರೋಗ ಬಂದು ಬರ ಸೃಷ್ಟಿಯಾಗಿ ಸಾವಿರಾರು ಜನ ಗುತ್ತಲ ಪರಿಸರದಲ್ಲಿ ಅಸುನೀಗಿದ್ದಾರೆ.
ಹೀಗೆ ಭೀಕರ ಬರಗಾಲ ಬಂದು ಮೃತರಾದ 6,307 ಜನರ ಮೃತದೇಹಗಳನ್ನು ಅಂತ್ಯಕ್ರಿಯೆ ನೆರವೇರಿಸಿರುವ ಬಗ್ಗೆ ಪ್ರಸ್ತುತ ಶಾಸನದಲ್ಲಿ ದಾಖಲಿಸಲಾಗಿದೆ. ಬರವನ್ನು ಉಲ್ಲೇಖಿಸುವ ಹಾಗೂ ಶವ ಸಂಸ್ಕಾರ ಮಾಡಿದ ಶಾಸನ ಮತ್ತು ಶಿಲ್ಪ ವಿಶಿಷ್ಟವಾದುದಾಗಿದೆ. ಡಾಕ್ಟರ್ ಶೇಜೇಶ್ವರ್, ಡಾಕ್ಟರ್ ರವಿಕುಮಾರ್ ಕೆ ನವಲ್ಗುಂದ್ ಹಾಗೂ ಡಾಕ್ಟರ್ ಚಾಮರಾಜ್ ಕಮ್ಮಾರ್ ಅವರ ಶ್ರಮ ಸಾರ್ಥಕವಾಗಿದೆ. ಇದೀಗ ಈ ತಂಡ ಶಿಲ್ಪ ಶಾಸನದಲ್ಲಿ ತಿಳಿಸಿರುವಂತೆ 6,307 ಶವಗಳ ಅಂತ್ಯಕ್ರಿಯೆ ನಡೆದಿರುವ ಸ್ಥಳದ ಬಗ್ಗೆ ಹುಡುಕಾಟದಲ್ಲಿದೆ. ಆ ಸ್ಥಳ ಪತ್ತೆಯಾದರೆ ಹಾವೇರಿ ತಾಲೂಕಿನ ಗುತ್ತಲ ಪಟ್ಟಣ ವಿಶ್ವದ ಇತಿಹಾಸದ ಪುಟದಲ್ಲಿ ಸೇರ್ಪಡೆಯಾಗಲಿದೆ. ಗುತ್ತಲಕ್ಕೆ ತಜ್ಞರ ಸಂಶೋಧಕರ ಮಹಾಪೂರವೇ ಹರಿದು ಬರಲಿದೆ. ಈ ಕುರಿತು ಮತ್ತಷ್ಟು ಉತ್ಖನನ ಕಾರ್ಯಗಳು ನಡೆದಾಗ ಮಾತ್ರ ಅಂದಿನ ಇತಿಹಾಸದ ಮೇಲೆ ಈ ಕಾರ್ಯ ಹೊಸ ಬೆಳಕು ಚೆಲ್ಲಲಿದೆ. ಮತ್ತು ಗುತ್ತವಳಲ ಮೂಲ ಸ್ಥಾವರಕ್ಕೆ ಮುಖ್ಯವಾದ ನನ್ನಿದೇವ ಒಡೆಯ ರವರ ಮಗ ಮರುಳ್ಳೆಯ ಒಡೆಯರು ಪ್ರಕೃತಿಗೈಯೆ ಅಂದ್ರೆ ಬಕುತಿ ಮಾಡಿದಾಗ ಸೀಮೆಯ ಒಳು ಸೀಮೆಯ ಒಳು ತಿಮ್ಮ ಸೋಮೆಯರಿಗೆ ಪುಣ್ಯವಾಗಲಿ ಎಂದು ಜಲ್ಲೆಯಲ್ಲಿ ಹೊತ್ತು ತೆಗೆದು ನಿಕ್ಷೇಪ ಮಾಡಿದ ಶವ ಅಷ್ಟು ಶಾಸನ ಸಿಕ್ಕಿದ್ದೆ ತುಂಬಾ ಸರ್. ನಮಗೆ ಈ ಸಂಖ್ಯೆ ಬರ ಇವೆರಡನ್ನೇ ಬಹಳ ಕೊಟ್ಟದ್ದು. ಬರ ಇಲ್ಲಿ ಇಸ್ವಿ ಸರ್, ಇದೇನ್ ಗೊತ್ತಾ, ಈ ಶವ ಸಂಸ್ಕಾರ ಮಾಡಿರೋದ್ರಿಂದ ಈ ಮರುಳಯ್ಯನ ಪುಣ್ಯ. ಈ ಶಾಸನವನ್ನ ಇವನ ಈ ಕಾರ್ಯವನ್ನ ಇದನ್ನ ಜಗತ್ತಿಗೆ ಪ್ರಕಟ ಮಾಡಿದ್ದು ಶೇಷೇಶ್ವರ ಅವರ ಪುಣ್ಯ. ಅವನು ಸಾ ಅಂತಂದು ಇವು 6,000 ಬರೀಬೇಕು ಬಿಟ್ಟು ಬಂತ ತಗೊಂಬಂದ. ಹೌದು, ಹೀಗೆ ಬಹಳ ಸಂಖ್ಯೆ ಇದೆ ನೋಡಿ. ನೋಡಿ ಸರ್, ನೋಡ್ರಿ ಸರ್, 6,63007 ಕನ್ನಡ ಅಂಕಿ. ಇದನ್ನ ಸ್ವಲ್ಪ ಜೂಮ್ ಹಿಡಿ ಬರೀ ಇದನ್ನ. 6,306,307 6,307 ಇದು ಶವ ಸಾರ್ ಬರೋದಿದೆ. ಹಂಗಲ್ಲ, 1000 ಅಂತ ಅಂಕಿಯಲ್ಲಿ ಅದಾಗ್ಲಿಲ್ಲ, ಅದಕ್ಕೆ ಹಂಗೆ ಕೊಟ್ಟ. ಇಲ್ಲಾಂದ್ರೆ ಇಲ್ಲಿ ಬರೋದು, ಅದು ಇಲ್ಲಿ ಬಂದ್ಬಿಡೋದು, ಎಡವಟ್ಟಾಗುತ್ತೆ ಅಂತ ಆಮೇಲೆ ಯೋಚನೆ ಮಾಡಿ ಅಲ್ಲಿ ಡ್ರಾಯಿಂಗ್ ಮಾಡ್ಕೊಂಡಿರ್ತಾರಲ್ಲ ಅದ್ರ ಪ್ರಕಾರ ಮತ್ತೆ ಸ್ಟಾಪ್ ಮಾಡಿದ್ರು. ಬರದ ಮತ್ತೆ 6,000 ದೊಡ್ಡದಾದ ಸರ್. ಇಲ್ಲಿ ಬಂದು ಇಲ್ಲಿ ಬರಲಿಲ್ಲ, ಅದಕ್ಕೆ ಈ ಅಕ್ಷರಗಳಲ್ಲಿ ಬರೆದ್ರೆ ಸ್ಪೇಸ್ ಜಾಸ್ತಿ ಬೇಕು ಅವನಿಗೆ ಅಂತ ಏನ್ ಮಾಡಿದವನು. ಆದ್ರ ಅಂಕಿಗಳಲ್ಲಿ ತಗೊಂಡ ಮತ್ತೆ ಇಲ್ಲಿ ಹಿಂಗ್ ಮಾಡಕ್ ಹೋಗಿನ ಇಲ್ಲಿ ತಗೊಂಬಂದ. ಪ್ರಾಬ್ಲಮ್ ಆಗಿತ್ತು. ಆ ಬರ ರಾಮ ಚಂದ್ರವಾರ ಅಂತಿದೆ. ಚಂದ್ರವಾರ ಬರ ಬಂದ ಬಹಳ ತುಂಬಾ ವಿಶೇಷ ಇರ್ತಕ್ಕಂಥ ಒಂದು ಜಿಲ್ಲೆ. ಅದರಲ್ಲೂ ನಮ್ಮ ಹಾವೇರಿ ತಾಲೂಕಿನ ಗುತ್ತಲ ಅಂತಕ್ಕಂಥದ್ದು ಒಂದು ಐತಿಹಾಸಿಕ ಪ್ರಸಿದ್ಧವಾದಂತಹ ಸ್ಥಳ. ಈ ಸ್ಥಳಕ್ಕೆ ಇಂದಿಗೆ 1 ವರ್ಷ ಆಯಿತು ನಾವು ಕ್ಷೇತ್ರ ಕಾರ್ಯ ಕೈಗೊಂಡು. ಆ ಕ್ಷೇತ್ರ ಕಾರ್ಯ ಕೈಗೊಂಡಂತಹ ಸಂದರ್ಭದಲ್ಲಿ ನಮಗೊಂದು ವಿಶೇಷವಾದ ಶಾಸನ ಶಿಲ್ಪ ಇರ್ತಕ್ಕಂಥದ್ದು ಕಂಡು ಬಂತು. ಈ ಶಾಸನ ಶಿಲ್ಪ ಅಂದರೆ ನಮ್ಮ ಇಡೀ ವಿಶ್ವದಲ್ಲಿನೇ ಈ ಥರ ಶಾಸನ ಮತ್ತು ಶಿಲ್ಪ ಇರ್ತಕ್ಕಂಥದ್ದು ನಾವೆಲ್ಲಿ ನೋಡೋಕ್ಕೆ ಸಾಧ್ಯ ಇಲ್ಲ. ಏಕೆಂದರೆ ಇದು ಒಂದು ಬರಗಾಲದ ಉಲ್ಲೇಖ ಇರ್ತಕ್ಕಂಥ ಒಂದು ಶಿಲ್ಪ ಅಂತ ನಾವು ಹೇಳ್ಬೋದು. ಇಲ್ಲಿ ನೋಡಿ ನಮಗೇನಾಗುತ್ತೆ, ಈ ಶಾಸನ 2 ಕಡೆ ಇದೆ, ಶಿಲ್ಪ ಇದೆ. ಇಲ್ಲಿ ಮುಖ್ಯವಾಗಿ ಮರುಳಯ್ಯ ಅಂತಕ್ಕಂಥ ಒಬ್ಬ ವ್ಯಕ್ತಿ, ಏಕಮಾತ್ರ ವ್ಯಕ್ತಿ, ನನ್ನಿದೇವನ ಮಗ. ಅವನು ನನ್ನಿದೇವನ ಮಗ ಸೋಮಯ್ಯ ಸ್ವಾಮಿ ಎಂಬುವರಿಗೆ ಪುಣ್ಯವಾಗಲಿ ಅಂತೇಳಿ 6,307 ಶವಗಳನ್ನು ನಿಕ್ಷೇಪ ಮಾಡಿದ ಅಂದರೆ ಊತಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ಆಮೇಲೆ ಎರಡನೇದಾಗಿ ಇಲ್ಲಿ ಏನೋ ಇದೆಯೋ ಈ ಭಾಗದಲ್ಲಿ ಆ ಶವಗಳನ್ನು ಉಲ್ಲೇಖ ಆಗಿರ್ತಕ್ಕಂಥ ಡೇಟು ಅಂದರೆ 1462. ಅಂದರೆ ಇಂದಿಗೆ ನಮ್ಮ ಶಾಲಿವನ ಶಕೆ ಏನಿದೆ 1539 ಆಗಸ್ಟು
18ರ ಸೋಮವಾರದೊಂದಕ್ಕೆ ನಮ್ಗೆ ಉಲ್ಲೇಖ ಬರ್ತಕ್ಕಂಥದ್ದನ್ನು ನೋಡ್ಬೋದು. ಅಂದ್ರೆ ಇಲ್ಲಿ ಬಸವೇಶ್ವರನ ಪಾದವ ಪಿಡಿದು ಶಿವಲಿಂಗ ಮತ್ತು ಸೂರ್ಯಚಂದ್ರನ ಪ್ರತಿಷ್ಠಾಪಿಸಿರ್ತಕ್ಕಂಥದ್ದು ನೋಡಬಹುದು. ಏನು ಈ ಶಿಲ್ಪ ಬರುತ್ತೆ ನಮಗೆ, ಇಲ್ಲಿ 2 ಶವಗಳನ್ನು ಅವನು ಜಲ್ಲೆಯಲ್ಲಿ ಒತ್ತುಕೊಂಡಿರ್ತಕ್ಕಂಥದ್ದನ್ನ ನೋಡಬಹುದು. ಈ ಜಲ್ಲೆಯ ಉಲ್ಲೇಖ ನಮಗೆ ಶಾಸನಗಳಲ್ಲಿ ಕಂಡು ಬರ್ತದೆ. ನೋಡಿ, ಈ ಶವಗಳನ್ನು 2 ಒತ್ಕೊಂಡಿರ್ತಕ್ಕಂಥದ್ದು, ಮೇಲೆ ಕೈಗಳು ಹಾಕೊಂಡಿರ್ತಕ್ಕಂಥದ್ದು ನೋಡಬಹುದು. ಇದು ಏನು ಜಲ್ಲೆ ಇದೆ, ಇಂದಿನ ನಾವೇನು ಬಿದಿರು ಬುಟ್ಟಿ ಅಂತ ಎಣಿತು, ಆ ಬಿದಿರು ಬುಟ್ಟಿ ರೀತಿ ಇದು ಚಿತ್ರವನ್ನು ಕಂಡರಿಸ್ತಕ್ಕಂಥದ್ದನ್ನು ನೋಡ್ಬೋದು. ಇಲ್ಲಿ ಶವ ಇದಾವಲ್ಲ, ಈ ಕೈಯಿಂದ ಕೆಳಗಡೆ ಬೀರ್ತಾವಂತ ಅದಕ್ಕೆ ಎಡಗೈಯನ್ನು ಆಸರೆಯಾಗಿ ಕೊಟ್ಟಿರ್ತಕ್ಕಂಥದ್ದು ನೋಡಬಹುದು. ಇವನು ಜುಟ್ಟನ್ನು ಕಟ್ಟಿದ್ದಾನೆ, ಮರಳಯ್ಯ ಅಂತಕ್ಕಂಥ ಜುಟ್ಟು ಕಟ್ಟಿರ್ತಕ್ಕಂಥದ್ದು 3 ಗೆರೆ ಬರ್ತವೆ ನೋಡಿ. ಈ ವಿಭೂತಿ ಪಟ್ಟೆ ಧರಿಸಿರ್ತಕ್ಕಂಥದ್ದನ್ನು ನೋಡಬಹುದು. ಆಮೇಲೆ ಕರುಣಕುಂಡಲ, ಕಂಠಹಾರ, ಕೊರಳಹಾರ ಧರಿಸಿದ್ದಾನೆ. ಆಮೇಲೆ ಮುಖ್ಯವಾಗಿ ಚಾಮರ ಹಿಡಿದಿರ್ತಕ್ಕಂಥದ್ದು ನೋಡ್ಬೋದು. ಚಾಮರದ ವಿಶೇಷ ಏನಂದರೆ ಈ ಶವಗಳನ್ನು ಉಳ್ತಕ್ಕಂಥದ್ದು ಸಹ ಒಂದು ದೇವರ ಸೇವೆ ಅನ್ನುವಂಥದ್ದನ್ನು ನೋಡ್ಬೋದು. ಆಮೇಲೆ ಅವನು ಮುಖ್ಯವಾಗಿ ಏನಾಗಿದ್ದಾನೆ, ವೀರಗಚ್ಚೆಯನ್ನು ಧರಿಸಿದ್ದಾನೆ, ತೋಳ್ಬಂದಿ ಧರಿಸಿದ್ದಾನೆ, ಕೈಗಡ್ಗ ಧರಿಸಿದ್ದಾನೆ, ಆಮೇಲೆ ಕಾಲ್ಗಡ್ಗ ಧರಿಸಿರ್ತಕ್ಕಂಥದ್ದನ್ನು ನೋಡಬಹುದು. ಮುಖ್ಯವಾಗಿ ಶಾಸನ ಶಿಲ್ಪ ಏನಂದರೆ ನಮಗೆ ಎಲ್ಲಿಯೂ ಸಹ ಶವಗಳನ್ನು ಊತಿರ್ತಕ್ಕಂಥದ್ದು ಉಲ್ಲೇಖ ಕಂಡು ಬರಲ್ಲ ನಮಗೆ. ಆಮೇಲೆ ಶವಗಳನ್ನು ಹೊತ್ತುಕೊಂಡು ಹೋಗಿರ್ತಕ್ಕಂಥದ್ದು ಉಲ್ಲೇಖ ಕಂಡು ಬರೋದಿಲ್ಲ. ಆಮೇಲೆ ಮುಖ್ಯವಾಗಿ ಬರಗಾಲ, ನಮಗೆ ಬರಗಾಲ ಅಂದರೆ 1539 ಏನು ಆಗಸ್ಟ್ 18 ಬರುತ್ತೋ ನಮ್ಗೆ ವಿಜಯನಗರದ ಅರಸ ಅಚ್ಯುತರಾಯನ ಕಾಲಕ್ಕೆ ಹೊಂದಿರ್ತಕ್ಕಂಥದ್ದು ನೋಡ್ಬೋದು. ವಿಜಯನಗರ ಅರಸರ ಕಾಲದಲ್ಲಿ ಸುಮಾರು ನಮಗೆ ಬರಗಾಲ ಬಂದಾಗ ಕೆರೆಗಳನ್ನು ಕಟ್ಟಿಸ್ತಕ್ಕಂಥದ್ದು ಇಂಥದ್ದನ್ನು ನೋಡ್ಬೋದು. ಅಂಥ ಟೈಮಲ್ಲಿ ಈ ಬರಗಾಲ ಬಂದಿರತಕ್ಕಂಥದ್ದು ಸಂದರ್ಭದಲ್ಲಿ ಶವಗಳನ್ನು ಊತಿರ್ತಕ್ಕಂಥದ್ದು ವಿಶೇಷ. ನಮ್ಗೆ ಯಾಕೆ ವಿಜಯನಗರ ಕಾಲದಲ್ಲಿ ಅಂದರೆ ವಿಶೇಷ ಅಂದರೆ ಅವರು ಕೆರೆ ಕಟ್ಟೆಗಳನ್ನು ನಿರ್ಮಿಸಿದ್ದು ಇದೇ ಡೇಟಲ್ಲಿ ನಮಗೆ ಬೈಕಾರ ರಾಮಪ್ಪವನ್ನು 17 ಕೆರೆ ವಿಜಯನಗರ ಅರಸರ ಕಾಲದಲ್ಲಿ ನಿರ್ಮಿಸ್ತಾನೆ. ಆ ಡೇಟು ಸಹ ನಮಗೆ 1539 ಡೇಟಿಗೆ ಹೊಂದಾಣಿಕೆ ಆಗ್ತದೆ. ಹಾಗಾಗಿ ಈ ಕೆರೆಗಳ ನಿರ್ಮಾಣ ಆಗ್ತಕ್ಕಂಥದ್ದೇ ನಮ್ಮ ಕರ್ನಾಟಕದಲ್ಲಿ ಬರಗಾಲ ಬಂದಂಥ ಸಂದರ್ಭದಲ್ಲಿ. ಹಾಗಾಗಿ ಇದು ತುಂಬ ವಿಶೇಷವಾದಂತಹ ಒಂದು ಶಾಸನ ಶಿಲ್ಪ, ಬರಗಾಲದ ಉಲ್ಲೇಖ ಇರ್ತಕ್ಕಂಥ ಒಂದು ಪ್ರಥಮ ಶಾಸನ ಶಿಲ್ಪ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲು ಇಚ್ಛಿಸ್ತೇನೆ. ಆಮೇಲೆ ಏನು 6307 ಶವಗಳನ್ನು ಊತಿದ್ದಾನೆ ಅಂತ ಮುಂದಿನ ದಿನಗಳಲ್ಲಿ ಈ ಶವಗಳು ಎಲ್ಲಾದರೂ ಊತಿದ್ರೆ ಇದ್ರ ಬಗ್ಗೆ ಪತ್ತೆ ಮಾಡಲು ಸಹ ನಾವು ನಮ್ಮ ಸಂಶೋಧನಾ ತಂಡ ಕ್ರಮ ವಹಿಸ್ತೈತೆ ಅಂತ ಹೇಳ್ತೀನಿ. ಒಟ್ಟಾರೆಯಾಗಿ ವಿಶ್ವದಲ್ಲಿನೇ ಶಾಸನ ಉಕ್ತ ಶಿಲ್ಪ ಇರ್ತಕ್ಕಂಥ ಬರಗಾಲದ ಉಲ್ಲೇಖ ಇರ್ತಕ್ಕಂಥ ಮೊದಲ ಶಾಸನ ಶಿಲ್ಪ ನಮ್ಮ ಗುತ್ತಲ ಗ್ರಾಮದಲ್ಲಿ ಕಂಡು ಬಂದಿರತಕ್ಕಂಥದ್ದು ಬಹಳ ವಿಶೇಷ ಅಂತ ಹೇಳ್ಬೋದು ಈ ಸಂದರ್ಭದಲ್ಲಿ. ಹಿಂಗೆ ತಗೊಂಡು ನಾನು ಡಾಕ್ಯುಮೆಂಟ್ ಚೆನ್ನಾಗಿ ಮಾಡ್ತೀನಿ. 29 ಮಾಡ್ಕೊಳ್ಳಿ ಸರ್. 29 ಮಾಡ್ರಿ. ಇನ್ನೂ ಬಂದಾಗ ಒಂದು ಮತ್ತು ಸೆಂಟಿಮೀಟರ್ ಹಾಳಾಗಿ ಹೋಗಿದೆ ಅಂತ ಏನೋ ಮಾಡ್ತೀನಿ. ಡಾಕ್ಯುಮೆಂಟ್ 17 ಅವತ್ತು ಇದಿರಲಿಲ್ಲ ಸರ್, ಇದು ಮೊನ್ನೆ ಇರಿದ್ದಿರಲ್ಲ ಅಲ್ಲಿ. ಅಗಲ 65, ಇದು 87. ತೊಂಬತ್ತೇ ಮಾಡ್ಕೊಳ್ಳಿ ಅಂತ ತೊಂದಿಲ್ಲ. ದಪ್ಪ ಒಂದು 87 ಇದೆ ಸರ್ ಉದ್ದ. 87. ನಮಗೆಲ್ಲ ಸೆಂಟಿಮೀಟರ್ ಲೆಕ್ಕ ಬರ್ಬೇಕು ಸರ್. ಸೆಂಟಿಮೀಟರ್ ಅಡಿಗಳು ಬೇಡ, ನಾವೆಲ್ಲ 25. ಇದು ವಿಕಾರಿ ಅಲ್ಲ ಸರ್, ಶಕ ವರುಷ 1462ನೇ ಬರ ಬಂದ ಪ್ರಥಮ ಪಾದ ವಿಕಾರಿ ಅಲ್ಲ ಸರ್, ವಿಕೃತಿ ಸಂವತ್ಸರದ ಭಾದ್ರಪದ ಶುದ್ಧ 5